ಕೃಷಿ ಸಂಘ ಎಂದರೆ ಸಮಸ್ಯೆಗಳ ಸರಮಾಲೆ ಎಂಬ ಭಾವನೆ ಹೆಚ್ಚಿನವರಲ್ಲಿದೆ. ಆದರೆ ಎಲ್ಲಿಯೂ ಯಶೋಗಾಥೆಗಳ ಸರಣಿಯೂ ಇದೆ. ಎಲ್ಲೋರ್ವ ರೈತರು ಹಸಿರು ಮನೆಯಲ್ಲಿ ಸೌತೆಕಾಯಿ, ದೊಣ್ಣೆ ಮೆಣಸಿನಕಾಯಿ ಬೆಳೆದು ಪ್ರತಿ ತಿಂಗಳು ಉತ್ತಮ ಆದಾಯವನ್ನು ಗಳಿಸಿದ್ದಾರೆ. ಈ ಕುರಿತ ವಿಶೇಷ ವರದಿ ನಿಮ್ಮ ಮುಂದೆ. ಹೀಗೆ ಹಸಿರು ಮನೆ ನೋಡ್ತಾ ಇದ್ರೆ ನಿಮಗೆ ಮೈಸೂರು, ದಾವಣಗೆರೆ ಮುಂತಾದ ಮುಂದುವರೆದ ಜಿಲ್ಲೆಗಳಲ್ಲಿನ ತೋಟಗಾರಿಕೆ ಚಿತ್ರಣ ನಿಮ್ಮ ಕಣ್ಮುಂದೆ ಬರಬಹುದು. ಆದ್ರೆ ಈಗ ನೀವು ನೋಡ್ತಿರುವ ಈ ಶೆಡ್ ನೆಟ್ ಹೌಸ್ ಇರೋದು ಗಡಿ ಜಿಲ್ಲೆ ಬೀದರ್ನಲ್ಲಿ. ಬೀದರ್ ನಗರ ಸಮೀಪದ ಚಿದ್ರಿ ಗ್ರಾಮದ ಬೆಳೆಗಾರರೊಬ್ಬರು ಕಲ್ಯಾಣ ಕರ್ನಾಟಕ ರೈತ ಸಮುದಾಯಕ್ಕೆ ಮಾದರಿಯಾಗುವ ಕಾರ್ಯವನ್ನ ಮಾಡ್ತಿದ್ದಾರೆ. ಇವರೇ ಬಕ್ಕಪ್ಪ ಲಕ್ಷ್ಮಣ ಬಾವಿದೊಡ್ಡಿ. ಇವರು 1 ಎಕರೆ ಪ್ರದೇಶದಲ್ಲಿ ಹಸಿರು ಮನೆ ನಿರ್ಮಾಣ ಮಾಡಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದರಲ್ಲಿ ಪ್ರತಿಶತ 50ರಷ್ಟು ಹಣವನ್ನ ಇಲ್ಲಿನ ತೋಟಗಾರಿಕಾ ಇಲಾಖೆ ಸಹಾಯಧನ ನೀಡಿದೆ. ಇದೇ ಫೆಬ್ರವರಿಯಲ್ಲಿ ಹಸಿರು ಮನೆ ನಿರ್ಮಾಣ ಕಾರ್ಯ ಮುಗಿದಿದೆ. ಮಾರ್ಚ್ನಲ್ಲಿ 1/2 ಎಕರೆ ಸೌತೆಕಾಯಿ, 1/2 ಎಕರೆ ದೊಣ್ಣೆ ಮೆಣಸಿನಕಾಯಿ ಹಚ್ಚಿದ್ದಾರೆ. ಜೂನ್ ತಿಂಗಳಿನಲ್ಲಿ ಇವುಗಳ ಫಸಲು ಕೊಯ್ಲು ಮಾಡಿದ್ದಾರೆ. ಇವುಗಳ ಮಾರಾಟದಿಂದ 2.5 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದಾರೆ. ನಾನು ಇಲ್ಲಿ ನೆರಳು ಪರದೆಯನ್ನು ಮಾಡಿದ್ದೇನೆ. ಅದರಲ್ಲಿ 1 ಎಕರೆ ನೆರಳು ಪರದೆ ಮಾಡಿದ್ದೇನೆ. ಅದರಲ್ಲಿ 1/2 ಎಕರೆ ಸೌತೆಕಾಯಿ ಹಾಕಿದ್ದೇನೆ, ಹೈಬ್ರಿಡ್ ಸೌತೆಕಾಯಿ, ಮತ್ತು 1/2 ಎಕರೆ ದೊಣ್ಣೆ ಮೆಣಸಿನಕಾಯಿ ಹಾಕಿದ್ದೇನೆ. ಇವಾಗ 1 ತಿಂಗಳಾಯಿತು ಅದರ ಇಳುವರಿ ಸ್ಟಾರ್ಟ್ ಆಗಿ, ಸೌತೆಕಾಯಿ ಇಳುವರಿ ಸ್ಟಾರ್ಟ್ ಆಗಿ. ಅದರಿಂದ ನನಗೆ ತುಂಬ ಚೆನ್ನಾಗಿ ಲಾಭ ಸಿಕ್ಕಿದೆ. 2.5 ಲಕ್ಷ ಲಾಭ ಸಿಕ್ಕಿದೆ. ಬೀದರ್ ಜಿಲ್ಲೆಯ ರೈತರು ವಾಣಿಜ್ಯ ಬೆಳೆಯಾಗಿ ಕಬ್ಬನ್ನ ಬೆಳೆಯುತ್ತಾ ಬಂದಿದ್ದಾರೆ. ಆದ್ರೆ ಈ ಹಸಿರು ಪರದೆ ಮನೆ ಪರಿಕಲ್ಪನೆ ಗಡಿ ಜಿಲ್ಲೆಗೆ ಹೊಸದು. ಇಲ್ಲಿನ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ರೈತರಿಗೆ ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿ ಹುರಿದುಂಬಿಸಿದ್ದಾರೆ. ಇದರ ಪರಿಣಾಮ ಇಲ್ಲಿನ ರೈತ ಬಕ್ಕಪ್ಪ ಬಾವಿದೊಡ್ಡಿ ತೋಟಗಾರಿಕಾ ಇಲಾಖೆ ಸಹಾಯಧನದೊಂದಿಗೆ ಹಸಿರು ಮನೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಹೋಲ್ಸೇಲ್ ನಲ್ಲಿ ಅಷ್ಟು ದುಡ್ಡು ಸಿಕ್ಕರೆ ನನಗೆ ಚೆನ್ನಾಗಿ ಇದಾಗ್ತೈತಿ. 2 ದಿವಸಕ್ಕೊಂದ್ಸಲ, 3 ದಿವಸಕ್ಕೊಂದ್ಸಲ ಒಂದೊಂದು ಲೋಡ್ ನಾನು ಕಳಿಸ್ತಾ ಇದ್ದೀನಿ. ಅದರಿಂದ ನನಗೆ ತುಂಬಾ ಚೆನ್ನಾಗಿ ಲಾಭ ಆಗ್ತಾ ಇದೆ. ಇದುವರೆಗೆ 2.5 ಲಕ್ಷ ರೂಪಾಯಿ ಲಾಭ ಆಗಿದೆ. ಮತ್ತು ನಾವು ಮೊದಲೆಲ್ಲ ಕಬ್ಬದೆಲ್ಲ ಹಾಕ್ತಿದ್ದೀವಲ್ಲ, ಅದರಲ್ಲಿ ಅಷ್ಟೊಂದು ಇಳುವರಿ ಆಗ್ತಾ ಇದ್ದಿಲ್ಲ. ಇದು 1 ಎಕರ್ನಲ್ಲೇ ಅದು ನೆರಳು ಪರದೆ ಹಾಕಿ ನಾನು ಅದರಿಂದ ತುಂಬ ಚೆನ್ನಾಗಿ ಲಾಭ ಪಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ DC ಸಾಹೇಬ್ರು ಏನಿದೆ, ಇದು DD ಸಾಹೇಬ್ರು ಏನಿದಾರಲ್ಲ ಬೀದರ್ನಲ್ಲಿ, ಅವ್ರ ಬಲ್ಲಿ ಹೋಗಿ ನಾನು ಸಂಪರ್ಕ ಮಾಡಿದಾಗ ಹಿಂಗೆಲ್ಲ ಹಾಕ್ರಿ ಅಂತಂದು ಹೇಳಿ ನನಗೆ ತುಂಬ ಧೈರ್ಯ ಕೊಟ್ಟರು. ನಿರ್ಮಾಣವಾದ 2-3 ತಿಂಗಳಲ್ಲೇ ಉತ್ತಮ ಲಾಭಾಂಶ ಗಳಿಸಲು ಶುರು ಮಾಡಿದ್ದಾರೆ. ಇದು ಸಾಕಷ್ಟು ಮಂದಿ ರೈತರ ಗಮನ ಸೆಳೆದಿದೆ. ಅವರು ಕೂಡ ನೆರಳು ಪರದೆ ಮನೆಯಡಿ ತೋಟಗಾರಿಕಾ ಬೆಳೆ ಬೆಳೆಯಲು ಮುಂದಾಗುವಂತೆ ಮಾಡಿದೆ. ಹೊಲದಲ್ಲಿ ನಾವು ಕಬ್ಬು ಬೆಳೆಸ್ತಾ ಇದ್ದಾಗ ಅಷ್ಟು ಲಾಭ ಆಗ್ತಾ ಇರಲಿಲ್ಲ. ಅದ್ರ ಸಲುವಾಗಿ ಈ ಸರ್ಕಾರದಿಂದ ಗ್ರೀನ್ ಹೌಸ್ ಅಂತ ಕೇಳಿ ಗ್ರೀನ್ ಹೌಸ್ ಮಾಡಿಸಿ ಹೊಲದಲ್ಲಿ ನಮ್ಮ ಭಾವ ಅವರು ಗ್ರೀನ್ ಹೌಸ್ ಮಾಡಿಸಿದಾಗ ಇದರಲ್ಲಿ ನೆರಳಲ್ಲಿ ಎಲ್ಲರೂ ನೆರಳಲ್ಲೂ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಾವು ನಮ್ಮ ಫ್ಯಾಮಿಲಿ ಅವ್ರನ್ನೂ ಕೂಡ ಕೆಲಸ ಮಾಡ್ತೀವಿ, ಲೇಬರ್ ಜೊತೆ ಕೆಲಸ ಮಾಡ್ತೀವಿ ನಾವು. ಅದೇ ರೀತಿ ಇದರಲ್ಲಿ ಲಾಭನೂ ಆಗ್ತಾ ಇದೆ. ಯಾವುದೇ ತರಹದ ತೊಂದರೆನೂ ಇಲ್ಲ ಕೆಲಸ ಮಾಡೋದ್ರಲ್ಲಿ. ಇದು ತುಂಬಾ ಲಾಭ ಆಗಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕಬ್ಬು ಬೆಳೆದು ಸೂಕ್ತ ಬೆಲೆ ದೊರೆಯದೆ ಸಂಕಷ್ಟಕ್ಕೀಡಾಗುವ ಗಡಿ ಜಿಲ್ಲೆ ರೈತರಿಗೆ ರೈತ ಬಕ್ಕಪ್ಪ ಮಾದರಿಯಾಗಿದ್ದಾರೆ. 1 ಎಕರೆ ಹಸಿರು ಮನೆಯಲ್ಲಿ ಇಡೀ ಕುಟುಂಬದ ಸದಸ್ಯರು ಕೆಲಸ ಮಾಡ್ತಾ ಇರೋದ್ರಿಂದ ಇವರ ಲಾಭ ಇಮ್ಮಡಿಯಾಗಿದೆ. ಕೃಷಿ ಕಾರ್ಯಗಳನ್ನ ವೈಜ್ಞಾನಿಕ ತಳಹದಿಯಲ್ಲಿ ಮಾಡಬೇಕು. ತಜ್ಞರ ಸಕಾಲಿಕ ಮಾರ್ಗದರ್ಶನ ಪಡಿಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಮನೆ ಮಂದಿಯೇ ಕೃಷಿ ಕಾರ್ಯ ಮಾಡಲು ಮುಂದಾಗಬೇಕು. ಇವೆಲ್ಲದರಿಂದ ಉತ್ತಮ ಫಸಲು, ಲಾಭಾಂಶ ಪಡೆಯಬಹುದು ಎಂಬುದು ಬೆಳೆಗಾರ ಬಕ್ಕಪ್ಪ ಅವರ ಕೃಷಿ ಕಾರ್ಯದಿಂದ ತಿಳಿಯುತ್ತೆ. ರಾಜ್ಕುಮಾರ್, ಸುದ್ದಿ ಟಿವಿ, ಬೀದರ್.